ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ismartrjani. ಇವತ್ತಿನ ವಿಡಿಯೋದಲ್ಲಿ ಕ್ಯಾಬೇಜ್ 65 ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಸಾಸ್ಗಳ ಅಗತ್ಯವಿಲ್ಲ. ಇದು ಒಂದು ಸ್ಟ್ರೀಟ್ ಫುಡ್ ರೆಸಿಪಿ. ಕ್ಯಾರೆಟ್ ಕ್ಯಾಬೇಜ್ ಇದ್ರೆ ಸಾಕು, 10 ಮಿನಿಟ್ಸಲ್ಲಿ ಮಾಡಿ ರುಚಿಯಾಗಿ ಬಿಂದಾಸಾಗಿ ತಿನ್ಕೋಬೋದು. ಈಗ ಈ ಕ್ಯಾಬೇಜ್ 65 ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾಬೇಜು 1 ಕಪ್ಪು, 1/4 ಕಪ್ಪಷ್ಟು ತುರಿದಿರುವಂತಹ ಕ್ಯಾರೆಟು, 1 ಸ್ಪೂನು ಖಾರದ ಪುಡಿ, 1/4 ಸ್ಪೂನು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲವನ್ನು. ಆನಂತರ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರು, 2 ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾಬೇಜಲ್ಲೇ ಸ್ವಲ್ಪ ನೀರು ರಿಲೀಸ್ ಆಗೋದ್ರಿಂದ ಇದೇ ಸಾಕು ಇದು ಮಿಕ್ಸ್ ಮಾಡೋದಕ್ಕೆ. ಏನಾದರೂ ಅವಶ್ಯಕತೆ ಇದೆ ಅನಿಸಿದರೆ ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಇದು ಮಿಕ್ಸ್ ಮಾಡೋದಕ್ಕೆ 2 ಟೀ ಸ್ಪೂನಷ್ಟು ನೀರನ್ನು ಬಳಸಿದ್ದೀನಿ. ಈಗ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಬಾಲ್ಸ್ ಥರ ಮಾಡ್ಕೋಬೇಕು. ಎಲ್ಲವನ್ನು ಇದೇ ರೀತಿ ಬಾಲ್ಸ್ ರೆಡಿ ಮಾಡಿಕೊಂಡು ಮೀಡಿಯಮ್ ಆಗಿ ಹೀಟ್ ಆಗಿರುವಂತಹ ಎಣ್ಣೆಯಲ್ಲಿ ಒಂದೊಂದೇ ಈ ರೀತಿ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಯಾಕಂದರೆ ಹೈ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಬೇಗ ಬ್ರೌನ್ ಆಗುತ್ತಾಗಲಿ ಒಳಗಡೆವರೆಗೂ ಫ್ರೈ ಆಗೋದಿಲ್ಲ. ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಆಗಬೇಕು. ಈ ರೀತಿ ಆದಮೇಲೆ ಒಂದು ಪ್ಲೇಟ್ಗೆ ತಗೊಳ್ಳಿ. ಎಲ್ಲನೂ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಮತ್ತೊಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನಷ್ಟು ಎಣ್ಣೆ, 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, 5 ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ 1 ನಿಮಿಷ ಫ್ರೈ ಮಾಡಿ. ಇದು ಜಾಸ್ತಿ ಫ್ರೈ ಆಗಲೂಬಾರ್ದು. ಈ ರೀತಿ ಫ್ರೈ ಮಾಡಿ ಆದಮೇಲೆ 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ ಇದನ್ನು ಸಹ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಆನಂತರ 1/2 ಸ್ಪೂನು ಖಾರದ ಪುಡಿ, 1/4 ಸ್ಪೂನು ಗರಂ ಮಸಾಲ ಹಾಕಿ 30 ಸೆಕೆಂಡ್ ಫ್ರೈ ಮಾಡಿ. ತದನಂತರ 1/4 ಕಪ್ಪು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಇದನ್ನು. ಆನಂತರ 1/4 ಸ್ಪೂನು ಜೀರಿಗೆ ಪೌಡರು, 1/2 ಸ್ಪೂನು ಕೊತ್ತಂಬರಿ ಪೌಡರು, ಚಿಟಿಕೆಯಷ್ಟು ಫುಡ್ ಕಲರ್ಗೆ 1 ಸ್ಪೂನು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ. ಇದು ಪೂರ್ತಿಯಾಗಿ ಆಪ್ಷನಲ್ಲು, ಸ್ಟ್ರೀಟ್ ಸ್ಟೈಲ್ ಥರ ಕಲರ್ಫುಲ್ಲಾಗಿರಲಿ ಅಂತ ಮಾತ್ರನೇ ಇದನ್ನು ಹಾಕಿದ್ದೀನಿ. ಅದು ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಸಹ ಉಪ್ಪು ಹಾಕಿ ಇದು ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಬಿಡಬೇಡಿ. ಈ ರೀತಿ ಸ್ವಲ್ಪ ನೀರು ಇರಬೇಕಾದ್ರೇ ಕ್ಯಾಬೇಜ್ ಬಾಲ್ಸ್ ಹಾಕಿ ಐ ಫ್ಲೇಮಲ್ಲಿ 2 ಮಿನಿಟ್ಸು ಟಾಸ್ ಮಾಡಬೇಕು. ಇದರಲ್ಲಿ 1/2 ಸ್ಪೂನಷ್ಟು ಸಕ್ಕರೆನೂ ಸಹ ಹಾಕಬೇಕು. ಆ ಕ್ಲಿಪ್ ಮಿಸ್ ಆಗಿದೆ. ಸಕ್ಕರೆ ಹಾಕೋದ್ರಿಂದ ಒಂದು ಮಂಚೂರಿಯನ್ ಫ್ಲೇವರ್ ಬರುತ್ತೆ, ಸಖತ್ತಾಗಿರುತ್ತೆ. ಈ ರೀತಿ 2 ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡಿ ಆದಮೇಲೆ 1/2 ಹೋಳು ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಬಿಸಿಯಾಗಿ ತಿಂತಾ ಇದ್ದರೆ ಆಹಾ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ನೀವು ಸಹ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರೋರ್ಗೂ ಸಹ ಶೇರ್ ಮಾಡಿ. ಇಂತಹ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ismartrjani ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಸಹ ಕ್ಲಿಕ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಾನು ಹಾಕೋ ರೆಸಿಪೀಸ್ನ ಮಿಸ್ ಆಗದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.